ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1082ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಅವರು 2 ಹೊಸ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಈ ಒಂದು ಪ್ರಾಜೆಕ್ಟ್ಸ್ ನ ಈ ವರ್ಷದಲ್ಲೇ ಅನೌನ್ಸ್ ಕೂಡ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಆರ್ಟಿಕಲ್ಸ್ ಆದ್ರೆ ಹೇಳ್ತಾ ಇದೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಸ್ಯಾಮ್ಸಂಗ್ ಪ್ರಾಜೆಕ್ಟ್ ಮೋಹನ್ ಅಂತೇಳಿ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಪಲ್ ಕಂಪ್ನಿಯವರು ಆಪಲ್ AR VR ಗ್ಲಾಸಸ್ ನ ಲಾಂಚ್ ಮಾಡಿದ್ರಲ್ಲ, ಆಪಲ್ ವಿಷನ್ ಪ್ರೋ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ರಲ್ಲ, ಸೇಮ್ ಅದೇ ತರ ಒಂದು ಪ್ರಾಜೆಕ್ಟ್ ಮೇಲೆ ಇವರು ವರ್ಕ್ ಮಾಡ್ತಿದ್ದಾರೆ. ಇದನ್ನು ಕೂಡ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇನ್ನ ಎರಡನೇದು ಬಂದ್ಬಿಟ್ಟು AR VR ಗ್ಲಾಸಸ್. ಇದು ಬಂದ್ಬಿಟ್ಟು AR ಗ್ಲಾಸಸ್ ಅಂತಾನೆ ಹೇಳ್ಬೋದು. ಹೆಸರು ಒಂದು ಸ್ವಲ್ಪ ಚೆನ್ನಾಗಿ ಇಟ್ಟಿದ್ದಾರೆ. ಪ್ರಾಜೆಕ್ಟ್ ನಿಮಗೆ ನಿಂಜು ಅಂತ ಹೇಳ್ಬಿಟ್ಟು ಹೆಸರಾದ್ರೆ ಇಟ್ಟಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ಹೆಸರಲ್ಲಿ ಈ ಒಂದು ಗ್ಲಾಸಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಎರಡು ಪ್ರಾಜೆಕ್ಟ್ ನ ಯಾವಾಗ ಅನೌನ್ಸ್ ಮಾಡ್ತಾರೆ, ಯಾವಾಗ ಲಾಂಚ್ ಮಾಡ್ತಾರೆ, ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ. ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ತುಂಬಾ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ AR ಗ್ಲಾಸಸ್ ಏನಿದೆಲ್ಲ ಇದು ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಈ ಪ್ರಾಜೆಕ್ಟ್ ಮೋಹನ್ ಏನಿದೆಲ್ಲ AR VR ಹೆಡ್ಸೆಟ್ ಏನಿದೆಲ್ಲ ಇದನ್ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜನ ಆದ್ರೆ ಹೇಳ್ತಿದ್ದಾರೆ. ಸೊ ನೋಡೋಣಂತೆ. ನನಗೇನಾದ್ರೂ ಫರ್ದರ್ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಷ್ಟು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಐಪ್ಯಾಡ್ಸ್ ನ ಯೂಸ್ ಮಾಡ್ತಿದ್ದೀರಾ, ಆಪಲ್ ಐಪ್ಯಾಡ್ಸ್ ನ ಯೂಸ್ ಮಾಡ್ತಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ತುಂಬಾ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಐಪ್ಯಾಡ್ ಯೂಸ್ ಮಾಡ್ತಿರೋರಿಗೆ ಇದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಆಪಲ್ ಐಪ್ಯಾಡ್ ಅಲ್ಲಿ ನಾವು ವಾಟ್ಸ್ಆಪ್ ಯೂಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ, ಅಂದ್ರೆ ವಾಟ್ಸ್ಆಪ್ ಗೆ ಒಂದು ಡೆಡಿಕೇಟೆಡ್ ಅಪ್ಲಿಕೇಶನ್ ಆದ್ರೆ ಇರೋದಿಲ್ಲ. ನೀವು ಐಪ್ಯಾಡ್ ತಗೊಂಡಿದ್ದಾದ್ಮೇಲೆ ವಾಟ್ಸ್ಆಪ್ ಯೂಸ್ ಮಾಡಬೇಕು ಅಂದ್ರೆ ವಾಟ್ಸ್ಆಪ್ ವೆಬ್ ಅಲ್ಲಿ ನೀವು ಲಾಗಿನ್ ಆಗ್ಬಿಟ್ಟು ಯೂಸ್ ಮಾಡಬೇಕು. ಅದಕ್ಕೆ ಆದ ಸಪರೇಟ್ ಆಪ್ ಇರೋದಿಲ್ಲ. ಇವಾಗ ಆಂಡ್ರಾಯ್ಡ್ ಅಲ್ಲಿ ನೋಡಿ, ನೀವು ಪ್ಲೇ ಸ್ಟೋರ್ ಇಂದ ವಾಟ್ಸ್ಆಪ್ ನ ಇನ್ಸ್ಟಾಲ್ ಮಾಡ್ಕೊಂತೀರಾ. ಇವಾಗ ನಮ್ಮ ಮೊಬೈಲ್ಸ್ ಅಲ್ಲೂ ಕೂಡ ವಾಟ್ಸ್ಆಪ್ ನ ನಾವು ಇನ್ಸ್ಟಾಲ್ ಮಾಡ್ಕೊಂಡು ವಾಟ್ಸ್ಆಪ್ ಆದ್ರೆ ಯೂಸ್ ಮಾಡ್ತೀವಿ. ಆದ್ರೆ ಆಪಲ್ ಐಪ್ಯಾಡ್ ಗೆ ಸ್ಪೆಷಲ್ ಆಗಿ ವಾಟ್ಸ್ಆಪ್ ಆಪ್ ಆದ್ರೆ ಇರಲಿಲ್ಲ. ಇವಾಗ ಅಫಿಷಿಯಲ್ ಆಗಿ ರೋಲ್ ಔಟ್ ಮಾಡಿದ್ದಾರೆ. ಯಾರ್ಯಾರೆಲ್ಲ ಐಪ್ಯಾಡ್ ಯೂಸ್ ಮಾಡ್ತಿದ್ರು ಆಪ್ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ನೀವು ಈ ಒಂದು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಆದ್ರೆ ಮಾಡ್ಕೋಬಹುದು. ನಾರ್ಮಲ್ ಆಗಿ ಮೊಬೈಲ್ ಅಲ್ಲಿ ನೀವು ಯಾವ ರೀತಿ ವಾಟ್ಸ್ಆಪ್ ನ ಯೂಸ್ ಮಾಡ್ತಿರೋ ಇದರಲ್ಲೂ ಕೂಡ ಅದೇ ರೀತಿ ಯೂಸ್ ಮಾಡಬಹುದು. ಏನಂದ್ರೆ ನೀವು ಸಿಮ್ ಹಾಕೊಂಡು ಡೈರೆಕ್ಟ್ ಆಗಿ ಲಾಗಿನ್ ಆಗೋದಕ್ಕಾದ್ರೆ ಆಗೋದಿಲ್ಲ. ನಿಮ್ಮ ಹತ್ರ ಇರೋ ಒಂದು ಅಕೌಂಟ್ ಏನಿರುತ್ತಲ್ಲ ಅದನ್ನ ನೀವು ಈ ಒಂದು ಐಪ್ಯಾಡ್ ಅಲ್ಲಿ ಲಿಂಕ್ ಮಾಡ್ಕೋಬಹುದು. ಆ ರೀತಿಯಾಗಿ ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ಅವರು ಹೇಳ್ತಿದ್ದಾರೆ. ನಿಮಗೆ ಇದೆಲ್ಲಾನು ಕೂಡ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಒಂದು ಫೋಟೋ ತುಂಬಾನೇ ವೈರಲ್ ಆಗ್ತಾ ಇದೆ. ಈ ಫೋಟೋನ ಯಾರು ವೈರಲ್ ಮಾಡ್ತಿದ್ದಾರೋ, ಈ ಫೋಟೋನ ಯಾರು ಶೇರ್ ಮಾಡ್ತಿದ್ದಾರೋ ನಿಜವಾಗ್ಲೂ ಗೊತ್ತಿಲ್ಲ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ವಿರಾಟ್ ಕೊಹ್ಲಿ ಅವರು ಚಂಪಕ್ ಏನಿದೆಲ್ಲ ಇದು ಬಂದ್ಬಿಟ್ಟು ರೋಬೋ ಡಾಗ್. ನೀವು IPL ಅಲ್ಲೆಲ್ಲ ನೋಡ್ತಿರ್ತೀರಾ, ಈ ರೋಬೋ ಡಾಗ್ ಎಲ್ಲ ಅಡ್ಡಾಡ್ತಾ ಇರುತ್ತೆ. ಈ ರೋಬೋ ಡಾಗ್ ಫೀಲ್ಡ್ ಅಲ್ಲಿ ಬಂದ ತಕ್ಷಣ ವಿರಾಟ್ ಕೊಹ್ಲಿ ಅವರು ಬ್ಯಾಟ್ ತಗೊಂಡು ಹೊಡೆದಿದ್ದಾರೆ. ಅದೆಲ್ಲ ಪೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಇಮೇಜ್ ಅಲ್ಲ ಆದ್ರೆ ಕಾಣಿಸುತ್ತೆ. ಇದು ತುಂಬಾನೇ ವೈರಲ್ ಆಗಿದೆ. ಹಾಗೆ ಬಂದ್ಬಿಟ್ಟು ನೋಡಿದ್ರೆ ನಿಜ ಅನ್ಕೋಬೇಕು, ಆ ರೀತಿಯಾಗಿ ಆ ಒಂದು ಇಮೇಜ್ ನ ಇವರು ಎಡಿಟ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಫೇಕ್. AI ನ ಯೂಸ್ ಮಾಡ್ಕೊಂಡು ಈ ಒಂದು ಇಮೇಜ್ ನ ಜನರೇಟ್ ಮಾಡಿದ್ದಾರೆ. ನಾನು ಕೂಡ 2-3 ಫೋಟೋಸ್ ನೋಡಿದೆ, ನೋಡಿದ ತಕ್ಷಣ ರಿಯಲ್ ಅನ್ಕೋಬೇಕು, ಆ ರೀತಿಯಾಗಿ ಮಾಡಿದ್ದಾರೆ. ಆದ್ರೆ ಆರಾಮಾಗಿ ನೋಟಿಸ್ ಮಾಡ್ಬೋದು, ಒಂದು ಸ್ವಲ್ಪ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ದೀರಾ ಅಂದ್ರೆ ಅದು ನಿಜಾನ ಸುಳ್ಳ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ. ಏನು ಅಂದ್ರೆ ನೀವು ಹೇಳಿರೋ ಪ್ರಾಂಪ್ಟ್ ಗೆ ಅದು ತಕ್ಕಂತೆ ಒಂದು ಇಮೇಜ್ ನ ಜನರೇಟ್ ಮಾಡಿ ಕೊಡುತ್ತೆ. ಆದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಇರೋದಿಲ್ಲ. ನೀವು ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ದೀರಾ ಅಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಫೇಕ್ ಅಂತೇಳಿ. ನಿಮ್ಮ ಹತ್ರ ಏನಾದ್ರೂ ಈ ಒಂದು ಇಮೇಜ್ ಬಂತು ಅಂದ್ರೆ ಶೇರ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಈ ನಡುವೆ ನೋಡ್ಕೊಂಡ್ರೆ AI ನ ಯೂಸ್ ಮಾಡ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ನೀವು ರೀಲ್ಸ್ ಅಲ್ಲೆಲ್ಲ ನೋಡ್ತಿರ್ತೀರಾ. ಇದಂತಾನೆ ಅಲ್ಲ, ಏನೇನೋ ವಿಡಿಯೋಸ್ ಮಾಡ್ತಿರ್ತಾರೆ, ಏನೇನೋ ಫೋಟೋಸ್ ನ ಜನರೇಟ್ ಮಾಡ್ತಿರ್ತಾರೆ. ಅದೆಲ್ಲಾನು ಕೂಡ ತಪ್ಪು. ಹೆಂಗೆ ಅಂದ್ರೆ ಅದು ನಮ್ಮ ಕೆಲಸನ ಈಸಿ ಮಾಡ್ತಿದೆ, ಇಲ್ಲ ಅಂತಲ್ಲ, ಆದ್ರೆ ನಾವು ಕೂಡ ಅದನ್ನ ಒಳ್ಳೆ ರೀತಿಯಾಗಿ ಯೂಸ್ ಮಾಡ್ಕೋಬೇಕು. ತುಂಬಾ ಜನ ಕೆಟ್ಟ ರೀತಿಯಾಗಿನೇ ಯೂಸ್ ಮಾಡ್ಕೊಂತಿದ್ದಾರೆ, ಒಳ್ಳೆ ರೀತಿಯಾಗಿ ಯಾರು ಕೂಡ ಯೂಸ್ ಮಾಡ್ಕೊಂತ ಇಲ್ಲ. ಅದರಿಂದ ಏನೇನೆಲ್ಲ ಮಾಡಬಾರ್ದು ಅದನ್ನೆಲ್ಲಾನು ಕೂಡ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫೇಕ್ ನ್ಯೂಸ್. ವಿರಾಟ್ ಕೊಹ್ಲಿ ಅವರ ಚಂಪಕ್ನು ಕೂಡ ಟಚ್ ಮಾಡಿಲ್ಲ, ಆದ್ರೆ ಇವ್ರು ನೋಡಿದ್ರೆ ಅದೆಲ್ಲ ಪುಡಿ ಆಗೋ ರೀತಿ ಇಮೇಜ್ ನ ಜನರೇಟ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಫೇಕ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕೌಂಟರ್ ಪಾಯಿಂಟ್ ಅವರು ಅಫಿಷಿಯಲ್ ಆಗಿ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. Q1 2025 ಪ್ರಪಂಚದಲ್ಲೇ ಅತಿ ಹೆಚ್ಚಾಗಿ ಮಾರಾಟವಾಗಿರೋ ಫೋನ್ ಯಾವುದು ಅಂತೇಳಿ. ಅದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ iPhone 16 ಇದೆ. Q1 2024 ಹಿಂದಿನ ವರ್ಷದಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ನಮಗೆ iPhone 15 Pro Max ಇತ್ತು. ಈ ಸಲ iPhone 16 ಮೊಬೈಲ್ ತುಂಬಾ ಚೆನ್ನಾಗಿ ಸೇಲ್ ಆಗಿದೆ. iPhone 16 ಯಾವ್ಯಾವ ರೀಜನ್ ಅಲ್ಲಿ ಅತಿ ಹೆಚ್ಚಾಗಿ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಆಫ್ರಿಕಾ, ಜಪಾನ್, ಮಿಡಲ್ ಈಸ್ಟ್, ಏಷ್ಯಾ. ಸೊ ಈ ಒಂದು ಕಂಟ್ರೀಸ್ ಅಲ್ಲಿ ತುಂಬಾ ಜನ iPhone 16 ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ iPhone 16 Pro Max ಇದೆ. ಥರ್ಡ್ ಪ್ಲೇಸ್ ಅಲ್ಲಿ iPhone 16 Pro ಇದೆ. ಫೋರ್ತ್ ಪ್ಲೇಸ್ ಅಲ್ಲಿ iPhone 15 ಇದೆ. ಟಾಪ್ 4 ಪ್ಲೇಸಸ್ ಅಲ್ಲಿ ನೋಡ್ಕೊಂಡ್ರೆ ಐಫೋನ್ಸ್ ಇದೆ. ಅಷ್ಟು ಜನ ಐಫೋನ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ಫಿಫ್ತ್ ಪ್ಲೇಸ್ ಅಲ್ಲಿ ಸ್ಯಾಮ್ಸಂಗ್ A16 5G ಮೊಬೈಲ್ ಇದೆ. ಸಿಕ್ಸ್ತ್ ಪ್ಲೇಸ್ ಅಲ್ಲಿ A06 ಮೊಬೈಲ್ ಇದೆ. ಸೆವೆಂತ್ ಪ್ಲೇಸ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಇದೆ. ಹಿಂದಿನ ವರ್ಷ S24 ಅಲ್ಟ್ರಾ ಬಂದ್ಬಿಟ್ಟು ಫಿಫ್ತ್ ಪ್ಲೇಸ್ ಅಲ್ಲಿ ಇತ್ತು. ಈ ಸಲ ಸೆವೆಂತ್ ಪ್ಲೇಸ್ ಬಂದಿದೆ. ರೀಸನ್ ಏನು ಅಂದ್ರೆ ತುಂಬಾ ಜನ ಈ ಸಲ S25 ಅಲ್ಟ್ರಾ ಪರ್ಚೇಸ್
ಚೇಂಜಸ್ ಮಾಡಿಲ್ಲ, ಮೇಜರ್ ಚೇಂಜಸ್ ಮಾಡಿಲ್ಲ. S24 ಅಲ್ಟ್ರಾಗೆ ಕಂಪೇರ್ ಮಾಡಿದ್ರೆ S25 ಅಲ್ಟ್ರಾದಲ್ಲಿ ಮೇಜರ್ ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ, ಅದಕ್ಕೋಸ್ಕರ ತುಂಬಾ ಜನ ಶಿಫ್ಟ್ ಆಗಿಲ್ಲ. ಇನ್ನು ನೆಕ್ಸ್ಟ್ 8th ಪ್ಲೇಸ್ ಅಲ್ಲಿ ರೆಡ್ಮಿ 14C ಇದೆ. ನನಗನ್ನಿಸ್ತಂಗೆ ಲಾಸ್ಟ್ 4 ಇಯರ್ಸ್ ಅಲ್ಲೂ ಕೂಡ ರೆಡ್ಮಿ ಫೋನ್ ಬಂದೇ ಇಲ್ಲ ಟಾಪ್ 10 ಲಿಸ್ಟ್ ಅಲ್ಲಿ. ಫಸ್ಟ್ ಟೈಮ್ ಈ ಸಲ ರೆಡ್ಮಿ ಮೊಬೈಲ್ ಬಂದಿದೆ. ನಮಗೆ 9th ಪ್ಲೇಸ್ ಅಲ್ಲಿ ಸ್ಯಾಮ್ಸಂಗ್ A55 5G ಇದೆ. 10th ಪ್ಲೇಸ್ ಅಲ್ಲಿ iPhone 16 ಪ್ಲಸ್ ಇದೆ. ಈ ಸಲ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಮೊಬೈಲ್ಸು ಇದೆ, ಐಫೋನ್ಸು ಕೂಡ ಇದೆ, ರೆಡ್ಮಿ ಮೊಬೈಲ್ಸು ಕೂಡ ಇದೆ ಅಂತಾನೆ ಹೇಳ್ಬೋದು. ಈ ಸಲ ಒಂದು ಸ್ವಲ್ಪ ಲೀಸ್ಟ್ ಅನ್ನೋದು ಒಂದು ಸ್ವಲ್ಪ ಯೂನಿಕ್ ಆಗಿದೆ. ಇಷ್ಟರಲ್ಲಿ ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜರ್ಮನಿಯಲ್ಲಿ ಹೈಡೆಲ್ಬರ್ಗ್ ಯೂನಿವರ್ಸಿಟಿ, ಸೊ ಈ ಒಂದು ಯೂನಿವರ್ಸಿಟಿಯಲ್ಲಿ ಇರೋ ಒಂದು ಸ್ವಲ್ಪ ರಿಸರ್ಚರ್ಸ್ ಎಲ್ಲ ಸೇರಿಬಿಟ್ಟು ಒಂದು ಹೊಸ ರಿಸರ್ಚ್ ಆದ್ರೆ ಮಾಡಿದ್ದಾರೆ. ಇವರು ಮಾಡಿರೋ ರಿಸರ್ಚ್ ಏನು ಅಂದ್ರೆ ಒಂದು ಸ್ವಲ್ಪ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ನಾವು ಕೂಡ ನಮ್ಮ ಜೀವನದಲ್ಲಿ ಇದನ್ನೊಂದು ಸ್ವಲ್ಪ ಅಡಾಪ್ಟ್ ಮಾಡ್ಕೋಬೇಕು. ಇವರೇನ್ ಮಾಡಿದ್ದಾರೆ ಅಂದ್ರೆ 25 ಜನ ಸ್ಟೂಡೆಂಟ್ಸ್ ಮೇಲೆ ಈ ಒಂದು ರಿಸರ್ಚ್ ಮಾಡಿದ್ದಾರೆ. ಈ 25 ಜನ ಏನಿದಾರಲ್ಲ ವಿಪರೀತವಾಗಿ ಮೊಬೈಲ್ಸ್ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮೊಬೈಲ್ಗೆ ತುಂಬಾ ಮಟ್ಟಿಗೆ ಇವರು ಅಡಿಕ್ಟ್ ಆಗಿರ್ತಾರೆ. ಏನ್ ನೋಡ್ತಾರೋ ಏನ್ ಮಾಡ್ತಾರೋ ಅದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ವಿಪರೀತವಾಗಿ ಮೊಬೈಲ್ಸ್ ಅಂತೂ ಯೂಸ್ ಮಾಡ್ತಾರೆ. ಇವರು 25 ಜನನ ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಮೊಬೈಲ್ಸ್ ಎಲ್ಲ ಕಸ್ಕೊಂಡಿದ್ದಾರೆ. ಮೊಬೈಲ್ಸ್ ಎಲ್ಲ ವಾಪಸ್ ಇಸ್ಕೊಂಡು 3 ದಿನ ಇವರು ಮೊಬೈಲ್ ಯೂಸ್ ಮಾಡೋಗಿಲ್ಲ, ಏನು ಕೂಡ ಮೊಬೈಲ್ ಯೂಸ್ ಮಾಡೋಗಿಲ್ಲ. ಹೊರಗಡೆ ಹೋಗ್ಬೋದು, ಆಟ ಆಡ್ಬೋದು, ಮೂವಿ ನೋಡ್ಬೋದು, ಏನಾದ್ರೂ ಮಾಡ್ಬೋದಾಗ್ಲಿ, ಮೊಬೈಲ್ ಮಾತ್ರ ಇವರು ಯೂಸ್ ಮಾಡೋಗಿಲ್ಲ. ಅದು ಒಂದು ರೂಲ್ ಆದ್ರೆ ಇಟ್ಟಿದ್ದಾರೆ. ಅಗ್ರಿಮೆಂಟ್ಗೆ ಸೈನ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಇವ್ರ ಹತ್ರ ಮೊಬೈಲ್ ಇಸ್ಕೊಳೋದಕ್ಕಿಂತ ಮುಂಚೆ ಇವ್ರಿಗೆಲ್ಲರಿಗೂ ಕೂಡ ಒಂದು MRI ಸ್ಕ್ಯಾನಿಂಗ್ ಆದ್ರೆ ಮಾಡಿದ್ದಾರೆ. MRI ಅಲ್ಲಿ ಇವ್ರಿಗೆ ಗೊತ್ತಾಗಿರೋದೇನು ಅಂದ್ರೆ ಕೆಲವೊಂದು ಪಾಯಿಂಟ್ಸ್ ಹಾಗೆ ಬಂದ್ಬಿಟ್ಟು ಕೆಲವೊಂದು ಆಬ್ಜೆಕ್ಟ್ಸ್ ಇವೊಂದು ಪಾರ್ಟ್ ಆಬ್ಜೆಕ್ಟ್ಸ್ ಆಗಿ ಇಟ್ಕೊಂಡು ಆ ಮೈಂಡ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಇವರು ಕ್ಲಾರಿಫೈ ಆದ್ರೆ ಮಾಡ್ತಾರೆ. ಆ ಒಂದು MRI ಅಲ್ಲಿ ಇನ್ನೊಂದು ಸ್ಪೆಷಲ್ ಮಿಷಿನ್ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ನಾವು ಏನು ಯೋಚನೆ ಮಾಡ್ತಿದೀವಿ, ನಮ್ಮ ಮೈಂಡ್ ಅಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಏನು ಓಡ್ತಿದೆ ಅದ್ರ ಬಗ್ಗೆ ರಿಲೇಟೆಡ್ ಒಂದು ಸ್ವಲ್ಪ ಇಮೇಜಸ್ ಆಗಿರ್ಬೋದು, ಅದರ ಸಂಬಂಧಪಟ್ಟ ಸಿಗ್ನಲ್ಸ್ ನಮಗೆ ಗೊತ್ತಾಗುತ್ತೆ. ಇವ್ರ ಮೈಂಡ್ ಅಲ್ಲಿ ತುಂಬಾ ಮಟ್ಟಿಗೆ ಮೊಬೈಲ್ ಯೋಚನೆ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಆ ಒಂದು MRI ಅಲ್ಲಿ ಗೊತ್ತಾಗಿದೆ. ಆಮೇಲೆ ಈ ಒಂದು ರಿಪೋರ್ಟ್ ಎಲ್ಲ ಸೈಡಿಗೆ ಇಟ್ಟಿದ್ದಾರೆ. 3 ದಿನ ಇವರಿಗೆ ಮೊಬೈಲ್ಸ್ ಆದ್ರೆ ಕೊಟ್ಟಿಲ್ಲ. ಕಮ್ಯುನಿಕೇಶನ್ ಪರ್ಪಸ್ಗೆ ಕೊಟ್ಟಿದ್ದಾರೆ. ಮನೆಯವರ ಹತ್ರ ಮಾತಾಡೋದಾಗ್ಲಿ, ಬೇರೆ ಯಾರ ಹತ್ರನಾದ್ರೂ ಮಾತಾಡಬೇಕು ಅಂದ್ರೆ ಅವರಿಗೆ ಮೊಬೈಲ್ ಕೊಟ್ಟಿದ್ದಾರಾಗ್ಲಿ, ಮೊಬೈಲ್ ಯೂಸ್ ಮಾಡೋದಕ್ಕಾದ್ರೆ ಕೊಟ್ಟಿಲ್ಲ. 3 ದಿನ ಆಗಿದ್ದಾದ್ಮೇಲೆ ನಾವು 3 ದಿನ ಅವರೆಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಅಡುಗೆ ಮಾಡೋದು ಕಲ್ತಿದ್ದಾರೆ, ಹೊರಗಡೆ ಹೋಗ್ಬಿಟ್ಟು ಆಟ ಆಡ್ತಾ ಇದ್ದಾರೆ, ಚೆನ್ನಾಗಿ ಮಲ್ಕೊಂಡಿದ್ದಾರೆ, ನೇಚರ್ ಎಂಜಾಯ್ ಮಾಡ್ತಿದ್ದಾರೆ. ಅದರಲ್ಲಿ ತುಂಬಾ ಜನ ಹೇಳಿರೋದೇನು ಅಂದ್ರೆ ಫಸ್ಟಿಗೆ ನಾವು ಮೊಬೈಲ್ ಯೂಸ್ ಮಾಡ್ತಿದ್ವಲ್ಲ ಅವಾಗ ನಮಗೆ ಕರೆಕ್ಟ್ ಆಗಿ ನಿದ್ದೆ ಬರ್ತಾ ಇರಲಿಲ್ಲ, ತುಂಬಾ ಹೊತ್ತು ಒದ್ದಾಡ್ತಾ ಇದ್ವಿ. ಈ ಮೊಬೈಲ್ ಇಲ್ಲ ಅಂದಿದ್ದಕ್ಕೆ ಹಿಂಗೋಗಿ ಮಲ್ಕೊಂಡ್ರೆ ಹಂಗೆ ನಿದ್ದೆ ಬರ್ತಿದೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳಿದ್ದಾರೆ. ಅದೆಲ್ಲ ಆಗಿದ್ದಾದ್ಮೇಲೆ 3 ದಿನ ಆಗಿದ್ದಾದ್ಮೇಲೆ ಮತ್ತೆ ಇವ್ರಿಗೆಲ್ಲರಿಗೂ ಕೂಡ MRI ಸ್ಕ್ಯಾನಿಂಗ್ ಆದ್ರೆ ಮಾಡಿದ್ದಾರೆ. ಆವಾಗ ಗೊತ್ತಾಗಿರೋದೇನು ಅಂದ್ರೆ ಫಸ್ಟ್ ಸ್ಕ್ಯಾನಿಂಗಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಸ್ಕ್ಯಾನಿಂಗ್ ಅಲ್ಲಿ ಮೊನಗೆ ಮೈಂಡ್ ಅನ್ನೋದು ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ. ಹಾಗೆ ಬಂದ್ಬಿಟ್ಟು ಸಿಗ್ನಲ್ಸ್ ಕೂಡ ತುಂಬಾ ನ್ಯೂಟ್ರಲ್ ಆಗಿದೆ, ಮೈಂಡ್ ತುಂಬಾ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಆದ್ರೆ ಹೇಳಿದ್ದಾರೆ. ಒಂದ್ ಸ್ವಲ್ಪ ಹುಷಾರಾಗಿರಿ, ಮೊಬೈಲ್ ಯೂಸ್ ಮಾಡಿ. ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಮೊಬೈಲ್ನ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಿದೀವಿ. ಒಂದು ಸ್ವಲ್ಪ ಕಮ್ಮಿ ಯೂಸ್ ಮಾಡಿ. ನಿಮಗೆ ಅನ್ನಿಸ್ಬೋದು ಮೊಬೈಲಿಗೂ ಮತ್ತೆ ನಿದ್ದೆಗೂ ಏನು ಸಂಬಂಧ ಇರುತ್ತೆ ಅಂತೇಳಿ. ನಾವು ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ನಮ್ಮ ಮೊಬೈಲ್ ಡಿಸ್ಪ್ಲೇ ಇಂದ ಬ್ಲೂ ರೇ ಬರ್ತಾ ಇರುತ್ತೆ, ಬ್ಲೂ ಲೈಟ್ ಬರ್ತಾ ಇರುತ್ತೆ. ಅದು ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು. ಅದರಿಂದ ನಮ್ಮ ಮೈಂಡ್ ಅಲ್ಲಿ ಒಂದು ಕೆಮಿಕಲ್ ಅನ್ನೋದು ನಿಧಾನಕ್ಕೆ ಪ್ರೊಡ್ಯೂಸ್ ಆಗುತ್ತೆ. ಆ ಕೆಮಿಕಲ್ ನಮ್ಮ ಮೈಂಡ್ ಅಲ್ಲಿ ಎಷ್ಟೊತ್ತಿರುತ್ತೋ ಅಷ್ಟೊತ್ತವರೆಗೂ ನಮಗೆ ನಿದ್ದೆ ಆದ್ರೆ ಬರೋದಿಲ್ಲ. ನೀವು ಯಾವಾಗ ಮೊಬೈಲ್ ಕಮ್ಮಿ ಯೂಸ್ ಮಾಡ್ತಿರಲ್ಲ ಅವಾಗ ನಿಮಗೆ ಬೇಗ ನಿದ್ದೆ ಆದ್ರೆ ಬರುತ್ತೆ. ಇದೊಂದನ್ನ ನೆನ್ಪಿಟ್ಕೊಳ್ಳಿ. ಈ ರಿಸರ್ಚ್ ತುಂಬಾ ಜನರಿಗೆ ಯೂಸ್ ಆಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಹಾಟ್ಸ್ಟಾರ್ ಯಾವ ಲೆವೆಲ್ ಅಲ್ಲಿ ಬೆಳೀತಿದೆ ಅಂದ್ರೆ ಇವಾಗ ಒಂದು ರಿಪೋರ್ಟ್ ಬಂದಿದೆ, ಅದು ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಜಿಯೋ ಹಾಟ್ಸ್ಟಾರ್ ಪ್ರಪಂಚದಲ್ಲೇ ಸೆಕೆಂಡ್ ಬಿಗ್ಗೆಸ್ಟ್ OTT ಪ್ಲಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ನೆಟ್ಫ್ಲಿಕ್ಸ್ ಇದೆ. ಟೋಟಲ್ ಸಬ್ಸ್ಕ್ರೈಬರ್ಸ್ ನೋಡ್ಕೊಂಡ್ರೆ 301.6 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದ್ರೆ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಜಿಯೋ ಹಾಟ್ಸ್ಟಾರ್ ಇದೆ 280 ಮಿಲಿಯನ್. ಥರ್ಡ್ ಪ್ಲೇಸ್ ಅಲ್ಲಿ ಅಮೆಜಾನ್ ಪ್ರೈಮ್ ಇದೆ 230 ಮಿಲಿಯನ್. ಟೋಟಲ್ ಆಗಿ ನೋಡ್ಕೊಂಡ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇವಾಗ ಜಿಯೋ ಹಾಟ್ಸ್ಟಾರ್ ಆದ್ರೆ ಇದೆ 280 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಅಂದ್ರೆ ಸಾಮಾನ್ಯದ ಮಾತಲ್ಲ, ಯೂಜ್ ಅಂದ್ರೆ ಯೂಜ್ ಅಂತಾನೆ ಹೇಳ್ಬೋದು. ಫಸ್ಟ್ ಗೆ ಇಷ್ಟೆಲ್ಲ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ, ಜಿಯೋಗೆ ಸಪರೇಟ್ ಆಗಿತ್ತು. ಹಾಗೆ ಬಂದ್ಬಿಟ್ಟು ಹಾಟ್ಸ್ಟಾರಿಗೆ ತುಂಬಾನೇ ಇತ್ತು, ಆದ್ರೂ ಕೂಡ ಅವರು ಈ ಲೆವೆಲ್ ವರ್ಗೂ ಬಂದಿರಲಿಲ್ಲ. ಯಾವಾಗ ಇವರಿಬ್ರು ಕೂಡ ಮರ್ಜ್ ಆದ್ರಲ್ಲ ಅವಾಗ ಸಬ್ಸ್ಕ್ರೈಬರ್ ಬೇಸ್ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ರೀಸೆಂಟ್ ಆಗಿ ನಮಗೆ IPL ಕೂಡ ನಡೀತಲ್ಲ, ಆ ಟೈಮಲ್ಲೂ ಕೂಡ ತುಂಬಾ ಜನ ಸಬ್ಸ್ಕ್ರಿಪ್ಷನ್ ತಗೊಳೋದಾಗ್ಲಿ, ತುಂಬಾ ಜನ ಜಿಯೋ ಹಾಟ್ಸ್ಟಾರ್ ಯೂಸ್ ಮಾಡೋದಾಗ್ಲಿ, ಸೊ ಇದು ತುಂಬಾ ಮಟ್ಟಿಗೆ ಜಾಸ್ತಿ ಆಯ್ತು. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸಿಗೂ ಸೆಕೆಂಡ್ ಪ್ಲೇಸಿಗೂ ಜಸ್ಟ್ 20 ಮಿಲಿಯನ್ ಮಾತ್ರ ಕಮ್ಮಿ ಇದೆ. ಒಂದ್ ಸ್ವಲ್ಪ ಇವ್ರು ಏನಾದ್ರು ಇದೇ ರೀತಿ ದಬಾಯಿಸ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ ಅಂದ್ರೆ ಪ್ರಪಂಚದಲ್ಲೇ ಫಸ್ಟ್ ಬಿಗ್ಗೆಸ್ಟ್ OTT ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಜಿಯೋ ಹಾಟ್ಸ್ಟಾರ್ ಆಗುತ್ತೆ. ನನಗನ್ನಿಸ್ತಂಗೆ 20 ಮಿಲಿಯನ್ ಏನ್ ದೊಡ್ಡದಲ್ಲ, ಆರಾಮಾಗಿ ಇವರು ರೀಚ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಏನಂದ್ರೆ ಇನ್ನೂ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, 100% ಇವರು ಫಸ್ಟ್ ಪ್ಲೇಸಿಗೆ ಬರ್ತಾರೆ. ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.